ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಅಮ್ಮನ ಅಡುಗೆ ಮನೆ. ನಿಮಗೆಲ್ಲರಿಗೂ ಅಮ್ಮನ ಅಡುಗೆ ಮನೆಗೆ ಪ್ರೀತಿಯ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಎಲ್ಲರೂ ತಿಂಡಿ ಊಟ ಎಲ್ಲನೂ ಮಾಡ್ತಾನೆ ಇರ್ತಾರೆ. ಮನದಲ್ಲಿ ಒಂದು ಸ್ವೀಟ್ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಹೌದು, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಅದಕ್ಕೋಸ್ಕರ ಇವತ್ತು ಒಂದು ಸ್ವೀಟನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ಎಲ್ಲರೂ ಮನೆಯಲ್ಲಿ ಮಾಡುವಂತಹ ರೆಸಿಪಿ ಆಗಿರುತ್ತೆ. ನಿಮಗೂ ಕೂಡ ಇಷ್ಟ ಆಗುತ್ತೆ. ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ಹೇಳಿ, ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಯಾವ ರೀತಿ ಆಗಿದೆ ಅಂತ ಹೇಳ್ಬಿಟ್ಟು. ನಾವಿವತ್ತು ಮಾಡ್ತಿರುವಂತಹ ಸ್ವೀಟ್ ಕೊಬ್ಬರಿ ಮಿಠಾಯಿ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳನ್ನ ನೋಟ್ ಮಾಡ್ಕೊಳ್ಳೋಣ. ಮೊದಲಿಗೆ ನಾನು ಹಸಿ ತೆಂಗಿನಕಾಯಿನ ತೊಗೊಂಡಿದ್ದೀನಿ. ಹಸಿ ತೆಂಗಿನಕಾಯಿನ ಈ ರೀತಿ ಹಿಂದೆಗಡೆ ಇರುವಂತಹ ಸಿಪ್ಪೆಯನ್ನು ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ತುರಿಯೋ ಮನೆಯಲ್ಲಿ ತುರಿದು ಇಟ್ಕೋಬೋದು. ನಂತರ ನಾನು ಒಂದು ಮಿಕ್ಸಿ ಜಾರ್ಗೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಎಲ್ಲ ತೆಂಗಿನಕಾಯಿನ ಹಾಕೋತಾ ಇದ್ದೀನಿ. ಸ್ವಲ್ಪನೇ ಹಾಕೋರಿ, ರುಬ್ಬೋದಕ್ಕೆ ಕಷ್ಟ ಆಗುತ್ತೆ. ಈ ರೀತಿ ರುಬ್ಕೋಬೇಕು. ನುಣ್ಣಗೆ ರುಬ್ಬುವಂಥ ಅವಶ್ಯಕತೆ ಇಲ್ಲ, ತರ್ತರಿಯಾಗಿ ರುಬ್ಬಿದ್ರೂ ಆಗುತ್ತೆ. ಈ ರೀತಿ ರುಬ್ಕೊಂಡು ಎಲ್ಲನೂ ಒಂದು ಗಟ್ಟಿಯಾಗಿರುವಂತಹ ಪಾತ್ರೆಗೆ ಹಾಕೊಳ್ಳೋಣ. ನೋಡಿ, ಎಲ್ಲ ತೆಂಗಿನಕಾಯಿನ ರುಬ್ಕೊಂಡಿದ್ದೀನಿ. ನಂತರ ನಾನು 1/4 kg ಸಕ್ಕರೆ ಮತ್ತು ಹಾಲಿನ ಕೆನೆಯನ್ನು ತೊಗೊಂಡಿದ್ದೀನಿ. ಈ 3 ಸಾಮಗ್ರಿಗಳನ್ನು ಬಿಟ್ಟರೆ ನಾನು ಬೇರೆ ಯಾವುದೇ ರೀತಿಯ ಐಟಮ್ಸ್ನ ಇದಕ್ಕೆ ಯೂಸ್ ಮಾಡ್ತಾಯಿಲ್ಲ. ಬಾಣಲಿನ ಒಲೆ ಮೇಲೆ ಇಟ್ಟು ಅದಕ್ಕೆ ತೆಂಗಿನಕಾಯಿನ ಹಾಕ್ಕೊಂಡಿದ್ನಲ್ಲ, ಅದಕ್ಕೇ ಸಕ್ಕರೆ ಮತ್ತು ಹಾಲಿನ ಕೆನೆಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಸಕ್ಕರೆನ ಪಾಕ ತಗೊಂಡು ನಂತರ ಕಾಯಿನ ಅದರೊಳಗಡೆ ಹಾಕಿ ಮಿಠಾಯಿನ ಮಾಡ್ತಾಯಿಲ್ಲ. ತೆಂಗಿನಕಾಯಿನ ಜೊತೆಲೇ ಸಕ್ಕರೆ ಮತ್ತು ಹಾಲಿನ ಕೆನೆ ಎರಡನ್ನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಈ ರೀತಿ ಮಾಡೋದ್ರಿಂದ ತುಂಬಾ ಬೇಗನೆ ಮಿಠಾಯಿ ರೆಡಿಯಾಗುತ್ತೆ. ಪಾಕ ತೆಗೆಯೋದು ಸ್ವಲ್ಪ ಲೇಟ್ ಆಗುತ್ತೆ, ಅದಕ್ಕೆ ಈ ರೀತಿಯೇ ಮಾಡ್ಬೋದು. ಒಂದ್ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ. ನೋಡಿ ಯಾವ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತಳ ಹಿಡಿಬಾರ್ದು ಸ್ವಲ್ಪನೂ, ಅದಕ್ಕೆ 1 ನಿಮಿಷನೂ ಬಿಡ್ದೇ ಈ ರೀತಿ ಮಿಕ್ಸ್ ಮಾಡ್ಕೊತಾ ಇರಬೇಕು. ಸಿಪ್ಪೆನ ತೆಗೆದು ಮಾಡೋದ್ರಿಂದ ಮಿಠಾಯಿ ವೈಟಾಗೆ ಚೆನ್ನಾಗಿ ಕಾಣಿಸ್ತದೆ. ನಿಮಗೂ ಕೂಡ ಇಷ್ಟ ಆಗುತ್ತೆ. ನೋಡಿ, ಪಾಕ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ಕಾಯಿ ಮತ್ತು ಹಾಲಿನ ಕೆನೆ, ಸಕ್ಕರೆ 3 ಯಾವ ರೀತಿ ಮಿಂಗಲಾಗಿ ಮಿಠಾಯಿ ರೆಡಿ ಆಗ್ತಾಯಿದೆ. ಪಾಕ ತೆಗೆದೇ ಯಾವ ರೀತಿ ಮಾಡ್ಬೋದು ಅಂತ ನೋಡ್ತಾ ಇದ್ದೀರಾ ಅಲ್ವಾ? ತಳ ಹಿಡಿಬಾರ್ದು, ಅದಕ್ಕೆ ಯಾವಾಗಲೂ ಈ ಥರ ಕೈ ಆಡಿಸ್ತಾನೆ ಇರಬೇಕು. ಕೊನೆಯದಾಗಿ ನಾವು ಈ ರೀತಿ ಮಾಡ್ತಾ ತೆಂಗಿನಕಾಯಲ್ಲಿ ಎಣ್ಣೆ ಬಿಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೂ ನಾವು ಈ ರೀತಿ ಮಾಡ್ಕೋತಾನೆ ಇರಬೇಕು. ನೋಡಿ, ಎಣ್ಣೆ ಬಿಡ್ತಾ ಇದೆ, ತಳನೂ ಬಿಡ್ತಾ ಇದೆ. ಈ ರೀತಿ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೊಬ್ಬರಿ ಮಿಠಾಯಿ ರೆಡಿ ಮಾಡ್ಕೋಬೇಕು. ನಂತರ ಒಂದು ತಟ್ಟೆಯಲ್ಲಿ 1 ಸ್ಪೂನ್ ತುಪ್ಪನ ಹಾಕ್ಕೊಂಡು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳೋಣ. ರೆಡಿಯಾಗಿರುವಂತಹ ಮಿಠಾಯಿಯನ್ನು ನಾವು ಈ ತಟ್ಟೆ ಒಳಗಡೆ ಹಾಕ್ಕೊಳ್ಳೋಣ. ಒಂದು ಬಟ್ಲ ತಗೊಂಡು ಅದಕ್ಕೆ ಹಿಂದೆಗಡೆ ತುಪ್ಪವನ್ನು ಸವರಿ ಈ ರೀತಿ ಮಾಡ್ಕೋಬೇಕು. ಮಿಠಾಯಿ ಬಿಸಿಯಾಗಿರುತ್ತೆ, ಅದಕ್ಕೆ ನಾವು ಮುಟ್ಟೋದಕ್ಕೆ ಆಗೋದಿಲ್ಲ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಎಲ್ಲ ಕಡೆ ಚೆನ್ನಾಗಿ ಒಂದೇ ಸಮ ಬರುತ್ತೆ. ಕೈಯಲ್ಲಿ ಮುಟ್ಟಕ್ಕೆ ಹೋಗ್ಬಿಡಿ, ಯಾಕೆಂದರೆ ಬಿಸಿ ಇರುತ್ತೆ. ಶೇಪ್ ಬರಬೇಕಲ್ವಾ, ಅದಕ್ಕೆ ಕೈಯಲ್ಲಿ ಈ ರೀತಿ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಸುತ್ತ ಈ ರೀತಿ ಮಾಡ್ಕೊಳ್ಳಿ. ನಂತರ ಬಿಸಿಯಾಗಿರುವಾಗಲೇ ಮಿಠಾಯಿನ ಕಟ್ ಮಾಡ್ಕೊಬಿಡೋಣ. ಇದನ್ನು ತಣ್ಣಗಾಗಲಿ ಅಂತ ಬಿಡೋ ಅವಶ್ಯಕತೆ ಏನಿಲ್ಲ. ಬಿಸಿಯಾಗಿದ್ದಾಗಲೇ ಕಟ್ ಮಾಡ್ಬೋದು. ತಣ್ಣಗಾದ್ಮೇಲೂ ಕೂಡ ಕಟ್ ಮಾಡ್ಬೋದು, ಆದರೆ ನಾವು ಬಿಸಿಯಾಗಿದ್ದಾಗಲೇ ಕಟ್ ಮಾಡ್ತಿದ್ದೀವಿ. ನಿಮಗೆ ಯಾವ ರೀತಿ ಶೇಪ್ ಬೇಕೋ ಆ ರೀತಿ ಶೇಪ್ಗೆ ನೀವು ಕಟ್ ಮಾಡ್ಕೋಬೋದು. ಇವಾಗ ತಣ್ಣಗಾಗಿದೆ. ಇದನ್ನ ಒಂದೊಂದೇ ಪೀಸ್ ಯಾವ ರೀತಿ ಆಗಿದೆ, ಯಾವ ರೀತಿ ಬರುತ್ತೆ ಅಂತ ನೋಡೋಣ. ಹಾಲಿನ ಕೆನೆ ಉಪಯೋಗಿಸಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಏಲಕ್ಕಿ ಪುಡಿ ಬೇಕು ಅಂದರೆ ಇದಕ್ಕೆ ಏಲಕ್ಕಿ ಪುಡಿನೂ ಹಾಕೋಬೋದು. ನಾನು ಇದಕ್ಕೆ ಯಾವುದೇ ರೀತಿಯಾದ ಏಲಕ್ಕಿ ಪುಡಿನ ಹಾಕಿಲ್ಲ. ಶೇಪ್ ನೋಡಿ ಎಷ್ಟು ಚೆನ್ನಾಗಿದೆ. ಕಲರ್ ನೋಡಿ ಎಷ್ಟು ವೈಟಾಗಿ ಕಾಣಿಸ್ತಿದೆ. ಹಿಂದೆಗಡೆ ಸಿಪ್ಪೆ ತೆಗೆಯೋದ್ರಿಂದ ಈ ರೀತಿ ಕಲರ್ ಬರುತ್ತೆ. ಕೆನೆನ ಹಾಕಿ
ಈ ರೀತಿ ಮಾಡೋದ್ರಿಂದ ತುಂಬಾ ಸಾಫ್ಟಾಗಿರುತ್ತೆ. ನೋಡಿ, ಒಂದು ನಾನು ಮುರಿದು ತೋರಿಸ್ತೀನಿ ಯಾವ ರೀತಿ ಆಗಿದೆ ಅಂತ ಹೇಳ್ಬಿಟ್ಟು. ಇದನ್ನು 15 ಡೇಸಿಂದ 20 ಡೇಸ್ವರೆಗೂ ಇಟ್ಕೊಂಡು ಸ್ಟೋರ್ ಮಾಡಿ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಮಕ್ಳಿಗಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ನೋಡೋದಿಲ್ವ ಫ್ರೆಂಡ್ಸ್, ಕೊಬ್ಬರಿ ಮಿಠಾಯಿನ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು. ಕೊಬ್ಬರಿನ ಸಿಪ್ಪೆನ ತೆಗೆದ್ಬಿಟ್ಟು ಪ್ಯೂರ್ ವೈಟಾಗಿ ಯಾವ ರೀತಿ ಕೆನೆನ ಯೂಸ್ ಮಾಡಿಕೊಂಡು ಕೊಬ್ಬರಿ ಮಿಠಾಯಿ ಮಾಡಿದ್ವಿ ಅಂತ ತೋರಿಸುತ್ತೆ ಅಲ್ವಾ. ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆಗುತ್ತೆ. ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ, ತಿಳಿಸಿ ನನಗೆ ಯಾವ ರೀತಿ ಆಗಿದೆ ಅಂತ ಹೇಳ್ಬಿಟ್ಟು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.